ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಹುದ್ದೆಗಳ ಭರ್ತಿಗಾಗಿ ದೊಡ್ಡ ಪ್ರತಿಭಟನೆಗಳು ಆಲ್ರೆಡಿ ಧಾರವಾಡದಲ್ಲಿ ಆಗಿದೆ. ಇನ್ನು ಪ್ರತಿಭಟನೆಗಳು ನಡೀತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಏನು ಈ ಒಂದು ಅಕ್ಸಾ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರು ಆಲ್ರೆಡಿ ಹೇಳಿದ್ದಾರೆ. ಏನಂದರೆ, ಒಂದು ವಾರದಲ್ಲಿ ನೋಟಿಫಿಕೇಶನ್ ಆರಂಭ ಆಗಲಿಲ್ಲ ಅಂದರೆ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಾವು ಏನು ಹುದ್ದೆಗಳ ಭರ್ತಿಗಾಗಿ ಪ್ರತಿಭಟನೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ಕಾರದ ಮೇಲೆ ಈಗ ಎಷ್ಟು ಒತ್ತಡ ಇದೆ ಅಂದರೆ ತುಂಬಾ ಒತ್ತಡ ಇದೆ. ಅವ್ರು ಮಾಡಲೇಬೇಕು. ಅವ್ರಿಗೆ ಇನ್ನೊಂದು ಆಪ್ಷನ್ನೇ ಇಲ್ಲ. ಇನ್ನು ಬೇರೆ ಕಡೆ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ಬೋದು ನೀವು, ರಕ್ತ ಕ್ರಾಂತಿಯನ್ನೇ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತೇ ನಡೀತಕ್ಕಂತಹ ಇವತ್ತು ಸಭೆ ಕೂಡ ಇದೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಹಾಗಾಗಿ ಆಲ್ರೆಡಿ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಹುದ್ದೆಗಳ ಭರ್ತಿಯನ್ನು ಅತಿ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಡೈಲಿ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥದ್ದು. ಇನ್ನು ಯಾರೆಲ್ಲ ರೆಡಿ ಆಗ್ತಿದ್ದೀವಿ ಎಕ್ಸಾಮ್ಗೆ, ಸೊ ನಮ್ಮ ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಆಗಿರಬೇಕು. ತುಂಬ ಜನ ಹುದ್ದೆಗಳ ಭರ್ತಿ ಅಂದ ತಕ್ಷಣ ವಿಡಿಯೋಸ್ ನ್ಯೂಸ್ ಇದೆ, ಅದಕ್ಕೆ ಮಾತ್ರ ಪ್ರಿಪ್ರೇಷನ್ ಕೊಡ್ತೀರಾ. ಅದೇ ಥಿಯರಿ ಕ್ಲಾಸಸ್ಸು MCQ ಕ್ಲಾಸಸ್ ನಡೀತಾ ಇರುತ್ತೆ, ಅದಕ್ಕೆ ಯಾರು ಜಲ್ದಿ ವಿಡಿಯೋಗಳನ್ನು ನೋಡೋದೇ ಇಲ್ಲ. ಸೊ ಸ್ನೇಹಿತರೆ, ನಾನು ಏನು ಹೇಳ್ತೀನಿ ಅಂತಂದರೆ, ಆಲ್ರೆಡಿ ಪ್ರತಿಭಟನೆಗಳು ಸ್ಟಾರ್ಟ್ ಆಗಿದೆ. ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ. ಅವ್ರು ನೋಟಿಫಿಕೇಷನ್ ಮಾಡಲೇಬೇಕು, ಮಾಡ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ದಾರಿ ಇಲ್ಲ. ಸರಿನಾ? ಈಗಾಗಲೇ ರಾಜ್ಯಪಾಲರಿಗೆ ಮತ್ತೆ ಸಹಿ ಮಾಡಲಿಕ್ಕೆ ಒಳ ಮೀಸಲಾತಿಯ ಒಂದು ಫೈಲ್ ಹೋಗಿದೆ. ಸೊ 2ನೇ ಬಾರಿಗೆ ಹೋಗಿದೆ. ಇವಾಗ ಅದು ರಿಜೆಕ್ಟ್ ಆಗ್ತಕ್ಕಂತಹ ಚಾನ್ಸಸ್ ಇಲ್ಲ. 99% ಅದು ಸೈನ್ ಆಗಿ ಬರುತ್ತೆ. ಆಗಲ್ರಿ, ಅವರು ಕೂಡ ಈ ಪ್ರತಿಭಟನೆಗಳನ್ನು ವಾಚ್ ಮಾಡಿರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಇದು ಒತ್ತಡ ಇರುತ್ತೆ. ರಾಜ್ಯಪಾಲರ ಜೊತೆ ಕೂಡ ಅವ್ರು ಮಾತಾಡಿರ್ತಾರೆ. ಹಾಗಾಗಿ ಎಲ್ಲ ಅಲ್ಲಿ ಏನೇನು ನಡಿಬೇಕು ಅದು ನಡೀತಾ ಇರುತ್ತೆ. ಬಟ್ ಇನ್ನೇನಾದರೂ ನೋಟಿಫಿಕೇಶನ್ ಆದರೆ ನಿಮಗೆ ಸಮಯ ಕೊಡೋದಿಲ್ಲ. ಇದು 100% ನಿಮ್ಗೆ ನೆನಪಿರಲಿ. ಓಕೆನಾ? 99.99% ನಿಮ್ಗೆ ಸಮಯ ಕೊಡೋದಿಲ್ಲ. ಏನಾದರೂ ನೋಟಿಫಿಕೇಷನ್ ಆದರೆ 99.99% ನಿಮಗೆ ಸಮಯ ಕೊಡೋದಿಲ್ಲ ಓದಲಿಕ್ಕೆ. ಸರಿನಾ? ಸೊ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೆಸೇಜ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ನನ್ನ ಒಂದು ವಿಡಿಯೋಗಳಲ್ಲಿ ನಾನು ಈಗಾಗಲೇ 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳನ್ನು, ಇಂಗ್ಲೀಷ್ LBA ಪ್ರಶ್ನೋತ್ತರಗಳನ್ನು ಸೀರಿಯಲ್ ವೈಸ್ ತರಗತಿಗಳನ್ನು ಮಾಡ್ತಾ ಹೋಗ್ತಿದ್ದೀನಿ. ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ 6ರಿಂದ 10ನೇ ತರಗತಿಯ ಕವಿ ಮತ್ತು ಕೃತಿಕಾರರ ಪರಿಚಯ ಕನ್ನಡ ಸಬ್ಜೆಕ್ಟು, 2 ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇಂಗ್ಲೀಷ್ನ LBA ಪ್ರಶ್ನೋತ್ತರಗಳನ್ನು ಮತ್ತು ಇಂಗ್ಲೀಷ್ ಗ್ರಾಮರ್, ಅದೇ ರೀತಿ ಕನ್ನಡದ ಕವಿ ಮತ್ತು ಕೃತಿಕಾರರ ಪರಿಚಯನ ಈಗಾಗಲೇ ಮಾಡಿದ್ದೀನಿ. 5ರಿಂದ 6 ತರಗತಿಗಳು ಈಗ ಆಲ್ರೆಡಿ ಮುಗಿದಿದೆ. ನೀವು ಪ್ಲೇಲಿಸ್ಟ್ಗೆ ಹೋಗಿದ್ರೆ ಸಿಗುತ್ತೆ. ಇದು ನಿಮ್ಮ CETಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಅವುಗಳ ಬಗ್ಗೆ ನಿಮ್ಮ ಥಿಯರಿ ಕ್ಲಾಸಸ್ಸು, ನೀವು ಈಗ CET ಬಿಟ್ಟರೆ ನಾನು ಎಷ್ಟು ಪಾಸ್ ಆಗ್ತೀನಿ, ನಾನೇನು ರೆಡಿ ಇದ್ದೀನ, ಇದ್ರ ಬಗ್ಗೆ ಕೂಡ ಗಮನ ಹರಿಸಿ. ಯಾಕಂದರೆ ನೋಟಿಫಿಕೇಷನ್ ಆದರೆ ನಿಮ್ಗೆ ಸಮಯ ಸಿಗಲ್ಲ. ಇನ್ನು ಅತಿ ಶೀಘ್ರವಾಗಿ ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂತಹ ಮಾಹಿತಿಗಳ ಜೊತೆಗೆ ಸ್ನೇಹಿತರೆ, ಇದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಳ ಮೀಸಲಾತಿ ಇದೆ ಅಲ್ವಾ? ಸೊ ಈ ಗೊಂದಲದಿಂದ ಸರ್ಕಾರಿ ಇಲಾಖೆಯಲ್ಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗಿದೆ, ಲೇಟ್ ಆಗಿದೆ. ಈ ಸಮಸ್ಯೆ ಇತ್ಯರ್ಥಗೊಂಡು ಶೀಘ್ರದಲ್ಲೇ ನೇಮಕಾತಿ ಆರಂಭವಾಗಲಿದೆ ಎಂದು ಮುಖ್ಯಮಂತ್ರಿಯವರು ಈಗಾಗಲೇ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ಅವರು ಒಳ ಮೀಸಲಾತಿ ಇದೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಅವರು ಪರ್ಸ್ನಲ್ ಆಗಿ ಟ್ವೀಟ್ ಕೂಡ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದಾರೆ. ಇದು ಇನ್ಫಾರ್ಮೇಷನ್ ವೆರಿ ಇಂಪಾರ್ಟೆಂಟು. ಅವ್ರು ಪರ್ಸ್ನಲ್ ಆಗಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಂತವಾಗಿ ಭರ್ತಿ ಮಾಡಲಾಗುವುದು. ಉದ್ಯೋಗ ಒದಗಿಸುವ ಭರವಸೆಯನ್ನು ಸರ್ಕಾರ ನೀಡುತ್ತದೆ. ಇನ್ನು ಒಳ ಮೀಸಲಾತಿಯ ಕಾರಣ ಪ್ರಕ್ರಿಯೆ ವಿಳಂಬ ಆಯಿತು. ಪ್ರಸ್ತುತ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ. ಪ್ರಾರಂಭ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಈ ಲೈನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಈಗ ಕೋರ್ಟ್ ಹೇಳಿದೆ ನಿಮಗೆ 50%ಗೆ ಮಾಡಿ, ಇನ್ನುಳಿದ 6%ನ ಆಮೇಲೆ ನೋಡ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಒಂದು ನಿಯಮವನ್ನು ಕೂಡ ಇವರು ಏನು ಮಾಡ್ಬೋದು, ಅಪ್ಲೈ ಮಾಡಿಕೊಂಡು ನೇಮಕಾತಿ ಸ್ಟಾರ್ಟ್ ಮಾಡ್ಬೋದು. ಎಲ್ಲವೂ ಸರ್ಕಾರದ ಕೈಯಲ್ಲೇ ಇದೆ. ಸರಿನಾ? ಇವರು ಆಲ್ರೆಡಿ ರಾಜ್ಯಪಾಲರಿಗೆ ಸಹಿ ಕಳಿಸಿದ್ದಾರೆ. ಅದು ಸಹಿ ಆದರೂ ಕೂಡ ಆಗುತ್ತೆ. ಅಥವಾ ಹೈಕೋರ್ಟ್ ಆಲ್ರೆಡಿ ನಿಮಗೆ 50%ನ ಇಟ್ಕೊಂಡು ನೀವು ನೇಮಕಾತಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಥವಾ ಇದನ್ನು ಕೂಡ ಅವ್ರು ಅಪ್ಲೈ ಮಾಡ್ಬೋದು. ಯಾಕಂದರೆ ಅವ್ರ ಮೇಲೆ ಒತ್ತಡ ಇದೆ. ಸೊ ಹಾಗಾಗಿ ಇವೆರಡರಲ್ಲಿ ಯಾವುದು ಕೂಡ ಆಗೋದು ಅತ್ಯಂತ ವೇಗವಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನಾನು ಆಲ್ರೆಡಿ ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ LBA ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು. ಅಲ್ಲಿರ್ತಕ್ಕಂತಹ ಪ್ಯಾಸೇಜ್ಗಳೇ ನಿಮಗೆ CETಗೆ ಬರ್ತಕ್ಕಂಥದ್ದು. ನೀವು ಪ್ಯಾಸೇಜ್ಗಳು ನೋಡಿದಾಗ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಆಗುತ್ತೆ. ಎಲ್ಲಿಂದ ಪ್ರಶ್ನೆಗಳು ಹುಟ್ಟುತ್ತೆ ಅಂದರೆ 6ರಿಂದ 10ನೇ ತರಗತಿಯ ಪುಸ್ತಕಗಳೇ ನಿಮ್ಮ ಬೈಬಲ್.
ಗೌರ್ಮೆಂಟ್ ಒಂದು ಎಕ್ಸಾಮ್ ಪಡ್ಕೊಳ್ಳೋರಿಗೆ ಇದೇ ಬೈಬಲ್ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ತರಗತಿಗಳನ್ನು ಆಲ್ರೆಡಿ ನಾನು ಆರಂಭ ಮಾಡಿದ್ದೀನಿ. ಈ ತರಗತಿಗಳನ್ನು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನನ್ನ ತರಗತಿಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಸೊ ಅತಿ ಶೀಘ್ರವಾಗಿ ನೇಮಕಾತಿ ಆರಂಭ ಆಗುತ್ತೆ, ಇದರಲ್ಲಿ ನಿಮ್ಗೆ ಡೌಟ್ ಬೇಡ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.